ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಬೆಟ್ಟದ ತಪ್ಪಲಿನ ನಂದಿ ಗ್ರಾಮದಲ್ಲಿ ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದಿಂದ ಅಶಕ್ತ ಸಮುದಾಯದ ಮಕ್ಕಳಿಗಾಗಿ ಸಂವಿತ್ ವಸತಿ ಶಾಲೆಯ ಭೂಮಿ ಪೂಜೆಯನ್ನು ನಿರ್ಮಲಾನಂದನಾಥ ಸ್ವಾಮಿ ನೆರವೇರಿಸಿದರು. ಮಂಗಲಂ ದೇವಂ ತ್ರೈಲೋಕ್ಯತಿಮಿರಾಪಃ ಸರ್ವಸ್ಯಾಪ್ತೈ ಸರ್ವಸಿದ್ಧೈ ಸರ್ವಾಂತಿಂ ಕರೋಮಿ ಶಾಂತಿರ್ಮೇ ಅಸ್ತು ಶಾಂತಿಃ. ಈ ವೇಳೆ ಮಾತನಾಡಿದ ನಿರ್ಮಲಾನಂದನಾಥ ಸ್ವಾಮಿ ಅವರು, ಮಠ ಅನ್ನ, ಅಕ್ಷರ, ಆಶ್ರಯ ಕಲ್ಪಿಸುವ ಮಹಾದಾಸೆ ಹೊಂದಿದ್ದು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದೆ. ಜಿಲ್ಲೆಯ ಅಶಕ್ತ ವರ್ಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ಸಂವಿತ್ ಶಾಲೆ ಪ್ರಾರಂಭಿಸಲಾಗಿದೆ ಎಂದರು. ಇದಕ್ಕೆ ಆಯ್ಕೆಯಾಗುವ ಮಕ್ಕಳಿಗೆ ರಾಜ್ಯ ಸರ್ಕಾರದ ಪಠ್ಯಕ್ರಮದ ಜೊತೆಗೆ ಭಾರತೀಯ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಬೋಧಿಸಲಾಗುತ್ತದೆ. ಆ ಮೂಲಕ ಆರೋಗ್ಯವಂತ ಸಮಾಜ ಕಟ್ಟುವುದು ಶ್ರೀಮಠದ ಉದ್ದೇಶವಾಗಿದೆ ಎಂದರು. ಸಂವಿತ್ ಶಾಲೆಗೆ ದಾಖಲೆ ಪಡೆಯುವ ಮಕ್ಕಳಿಗೆ ಸಂಪೂರ್ಣವಾಗಿ ಉಚಿತ ಶಿಕ್ಷಣ ವಸತಿ ಸೌಲಭ್ಯ ಕಲ್ಪಿಸಲಾಗುವುದು. ಸಂವಿತ್ ಶಾಲೆಗೆ ದಾಖಲಾತಿಗಳು ಪ್ರಾಥಮಿಕ ಹಂತದ 6ನೇ ತರಗತಿಯಿಂದ ಪದವಿ ಪೂರ್ವ ಶಿಕ್ಷಣದವರೆಗೂ ನೀಡಲಾಗುವುದು. ನಂತರ ಪದವಿಗೆ ಅವರು ಯಾವ ಕಾಲೇಜಿಗೆ ಸೇರಿದರೂ, ಯಾವುದೇ ಪದವಿ ಪಡೆದರೂ ಶುಲ್ಕ ನಾವೇ ನೀಡುತ್ತೇವೆ. ಮತ್ತೆ ಮುಂದಿನ ಜೀವನಕ್ಕೆ ಅವರೇ ದಾರಿ ನೋಡಿಕೊಳ್ಳಬೇಕು ಎಂದರು. ಕೋವಿಡ್ ಬಾಧಿತರು, ಪೋಷಕರಿಲ್ಲದ ಮಕ್ಕಳು, ಆರ್ಥಿಕವಾಗಿ ದುರ್ಬಲರಾದ ಮಕ್ಕಳು ದಾಖಲಾತಿಗೆ ಅರ್ಹರಾಗಿರುತ್ತಾರೆ ಎಂದರು. ಸಂಸ್ಥೆ ಇದಕ್ಕೂ ಪೂರ್ವದಲ್ಲಿ 1974ರಲ್ಲಿ ಪೂಜ್ಯ ಗುರುಗಳು 71ನೇ ಧರ್ಮಾಧಿಕಾರಿಯಾಗಿ ಶ್ರೀಮಠಕ್ಕೆ ನಿಮ್ಮ ಮಠಕ್ಕೆ ಬಂದಾಗ ಒಂದು ಆಸೆ ಇತ್ತು. ವಿದ್ಯೆಯಲ್ಲೇ ಇರ್ತಕ್ಕಂಥ ಅಂದಿನ ಎಷ್ಟೋ ಸಮಾಜಕ್ಕೆ, ಸಮುದಾಯಕ್ಕೆ ವಿದ್ಯೆಯನ್ನು ಒಂದು 10,000 ಜನಗಳಿಗೆ ಕೊಟ್ಟು ಜೀವನ ಪೂರ್ಣ ಮಾಡಬೇಕು ಅಂತ ಅಂದ್ಕೊಂಡಿದ್ದರಂತೆ. ಯಾರು? ನಮ್ಮ ದೊಡ್ಡ ಗುರುಗಳು. ದೇಹ ಬಿಡೋದ್ರೊಳಗಡೆ ಒಂದು 10,000 ಜನ ಮಕ್ಕಳಿಗೆ ಎಲ್ಲ ತೆರನಾಗಿರ್ತಕ್ಕಂಥ ವಿದ್ಯಾಸಂಸ್ಥೆಗಳ ಮುಖಾಂತರ. ಆದರೆ ಸರಿಯಾಗಿ 11 ವರ್ಷಗಳ ಹಿಂದೆ ಪೂಜ್ಯ ಗುರುಗಳು ಈ ಭೂಮಿಯನ್ನು ತೊರೆದಾಗ ಅಥವಾ ಭೂಮಿಯನ್ನು ಸೇರಿಕೊಂಡಾಗ, ಪ್ರಕೃತಿಗೆ ಸೇರಿಕೊಂಡಾಗ ಸುಮಾರು 1,40,000 ಜನ ಮಕ್ಕಳು ವಿದ್ಯೆಯನ್ನು ಪಡ್ಕೊಳ್ತಾ ಇದ್ರು. ಮಹಾಪುರುಷರ ಸತ್ಸಂಕಲ್ಪ ಹೇಗಿರುತ್ತೆ ಅಂದರೆ ಈ ಥರ ಇರುತ್ತೆ. ಸ್ವಲ್ಪ ಕೊಡಬೇಕು ಅಂತ ಹೊರಟ್ರೂ ಹೆಚ್ಚು ಆಗುತ್ತೆ. ಬೇರೆ ಬೇರೆ ಕಡೆ ಅಪ್ಪ ಅಮ್ಮ ಇಲ್ಲದೇ ಇರತಕ್ಕಂಥ ಅದೇ ಸ್ಟ್ಯಾಂಡರ್ಡಿನ ಎಜುಕೇಷನ್ ವ್ಯವಸ್ಥೆ ಕೂಡ ಇದೆ. ಆದರೆ ಈ ಸಂವಿತ್ ಸಂಸ್ಥೆಯ ಒಂದು ಕಲ್ಪನೆಯನ್ನು ಶ್ರೀರಾಮ್ ರೆಡ್ಡಿ ಅವರು ಹೇಳಿದರು. 1974ನಲ್ಲಿ ಅಲ್ಲಿವರೆಗೂ ಕೂಡ 1800 ವರ್ಷಗಳಷ್ಟು ಇತಿಹಾಸ ಉಳ್ಳಂಥ ನಿಮ್ಮ ಚುಂಚನಗಿರಿ ಮಠಕ್ಕೆ ಒಂದು ಟ್ರಸ್ಟ್ ಅಂತ ಇರಲಿಲ್ಲ. ವಿ ಡಿಂಟ್ ಹ್ಯಾವ್ ಇವನ್ ಎನಿ ಟ್ರಸ್ಟ್, ವೆದರ್ ಮಹಾಸಂಸ್ಥಾನ ಮಠ ಟ್ರಸ್ಟ್ ಆರ್ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್, ಅಂಡರ್ ವಿಚ್ ದಿಸ್ ಮೆನಿ ಎಜುಕೇಷನ್ ಆಕ್ಟಿವಿಟೀಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ಆರ್ ಬೀಯಿಂಗ್ ರನ್. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿ, ಆಡಳಿತಾಧಿಕಾರಿ ಡಾಕ್ಟರ್ ಎನ್ ಶಿವರಾಮರೆಡ್ಡಿ, ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ, ಡಾಕ್ಟರ್ ಜಿಟಿ ರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾನಿನಿ, ಉಪಾಧ್ಯಕ್ಷ ಮಲ್ಲಪ್ಪ, ಪಿಡಿಒ ರವಿಕುಮಾರ್ ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.